ಸೊ ಈಗ ಹೊರಟೆ ನಾನು ಇದು ತೊಗೊಂಬರೋಕ್ಕೆ ಟು ಬೈ ಆಲ್ ದ ವೆಜಿಟೇಬಲ್ಸ್ ಆ್ಯಂಡ್ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ಪ್ರಾನ್ಸ್ ಎಲ್ಲ ತೊಗೊಬೇಕಾಯ್ತು. ಇದು ನಮ್ಮ ಅಕ್ಕೊಬ್ರು ಕೊಡಿಸಿದ್ದು ನನಗೆ ಸಕ್ಕತ್ತಾಗಿದೆ, ನನಗೆ ಇಷ್ಟ ಆಗೋಯ್ತಿದ್ದು. ಈ ಥರ ಇನ್ನೊಂದು 2-3 ತೊಗೊಬೇಕು, ಈಗ ತೊಗೊತೀನಿ. ಸೊ ಹಂಗೆ ಈಗ ಹೋಗ್ಬಿಟ್ಟು ಏನೇನು ಬೇಕೋ ಎಲ್ಲ ತೊಗೊಂಬಂದು ಸ್ವಲ್ಪ ಬೀಚ್ ಹತ್ರ ಹೋಗ್ಬಿಟ್ಟು 9:15 ಟೈಮ್ ಈಗ. ಸೊ ಬೀಚ್ ಹತ್ರ ಹೋಗ್ಬಿಟ್ಟು ಬರೋಣ, ಆಮೇಲೆ ಬಂದು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಚರ್ಚ್ ಐತೆ. ಇಟ್ ಇಸ್ ಕಾಲ್ಡ್ ಆರ್ ಲೇಡಿ ಆಫ್ ಮರ್ಸಿ ಚರ್ಚ್ ಅಂತೆ. ಒಂಥರ ಸಕ್ಕತ್ತಾಗಿದೆ. ಇದು ಪಾರ್ಕಿಂಗು. ಇವಾಗ ನಮ್ಮ ಕರ್ನಾಟಕದಲ್ಲಿ ಹೆಂಗಿರುತ್ತೆ ದೇವಸ್ಥಾನಗಳು ಒಂದೊಂದು ರೋಡಿಗೂ, ಇಲ್ಲಿ ಆ ಥರ ಒಂದೊಂದು ರೋಡಿಗೆ ಒಂದೊಂದು ಚರ್ಚ್ ಇರುತ್ತೆ. ಆ ಥರ ಇಲ್ಲೆಲ್ಲ ಸಿಚುವೇಶನು. ಆದರೆ ಅದಕ್ಕೇನೋ ಮಜಾ ಏನಂದರೆ, ನೀವು ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾಯಿರಿ. ನಡ್ಕೊಂಡು ಹೋಗ್ತಿರುವಾಗಲೂ ನಿಮಗೆ ಒಂದು ರೋಡಲ್ಲಿ ಒಂದು ಏನಿಲ್ಲ ಅಂದರೆ 10 ಟ್ಯಾಟೋ ಅಂಗಡಿ ಇರುತ್ತೆ. 10 ಅಂಗಡಿ ಟ್ಯಾಟೋ ಅಂಗಡಿ ಇದ್ದರೆ ಒಂದು 20 ಇದಿರೋದು ನಿಮಗೆ ಬಾರು. ಏನೋ ಪ್ರೇಯರ್ ನಡೀತೈತೆ ನೋಡ್ಬೋದು, ಪ್ರೇಯರ್ ಮಾಡ್ತಾರೆ ಅವರು. ಚೆನ್ನಾಗಿದೆಲ್ಲ ಪ್ರೇಯರ್ ಒಂಥರ. ಅವ್ರದ್ದು ಹಿಂಗೆ ನಡ್ಕೊಂಡು ಹೋದರೆ ಮಾರ್ಕೆಟ್ ಇಲ್ಲಿ ಬಂತು, ತೋರಿಸ್ತೀನಿ ತಡಿ. ನೀವು ನೋಡ್ಬೋದು, ಇದೇ ಆ ಜಾಗ. ಅಂದರೆ ಈ ಫಿಶ್ಶು ಅವೆಲ್ಲ ಸಿಗೋ ಜಾಗ ಇದೇನೆ. ಸೊ ಈ ಥರ ಜಾಗದಲ್ಲಿ 3 ಜನ 4 ಜನ ಕೂತಿರ್ತಾರೆ. ಈಗ ಹೋಗಿ ತಗೊಬೇಕು ನಾವು. ये कितना दीदी? 500. ಓಕೆ. ಸೊ ಈಗ ನೀವು ನೋಡ್ಬೋದು, ನಾನು ಪ್ರಾನ್ಸ್ ತೊಗೊತಾ ಇದ್ದೀನಿ. ಇಲ್ಲಿ ಕೆಜಿ ಲೆಕ್ಕ ಎಲ್ಲ ಇಲ್ಲಾದ್ರು ಒಂದು ಡ್ರಮ್ಮಲ್ಲಿ ಇಟ್ಟಿರ್ತಾರೆ, ಅಲ್ಲಿಂದ ತೊಗೊಬೇಕು. ಒಂದು ಪಾತ್ರೆಯಲ್ಲಿ ಇರುತ್ತೆ, ಪ್ಲಾಸ್ಟಿಕ್ ಪಾತ್ರೆಯಲ್ಲಿ. ಈಗ ಅವ್ರಿಗೆ ಕೊಟ್ಟಿದ್ದೀನಿ, ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ನೀವು ನೋಡ್ಬೋದು ನೀಟಾಗಿ ಅವ್ರು ಏನೇನು ಇದೆಯೋ ಶೆಲ್ಲೆಲ್ಲ ತೆಗೆದುಕೊಡ್ತಾರೆ. ಸೊ ಈಗ ಏನಿಲ್ಲ, ಹೋಗ್ಬಿಟ್ಟು ಮಸಾಲ ಹಾಕ್ಬಿಟ್ಟು ತಿನ್ನೋದು ಅಷ್ಟೇ, ಫುಲ್ ಮಜಾ. ಈಗ ನೋಡ್ಬೋದು ಫ್ರೆಂಡ್ಸ್, ತಗೊಂಡಿದ್ದೀನಿ. ಈಗ ಮನೆಗೆ ಈಗ ರೂಮಿಗೆ ಹೋಗ್ಬಿಟ್ಟು ಕುಕ್ಕಿಂಗ್ ಮಾಡ್ಬೇಕು, ಅಷ್ಟೇ ಇರೋದು ಕೆಲಸ. ಅದು ಹೋಗ್ಬಿಟ್ಟು ಕುಕ್ಕಿಂಗ್ ಪ್ರಾಸೆಸ್ ತೋರಿಸ್ತೀನಿ ಬನ್ನಿ. ಎಲ್ಲ ತರಕಾರಿ ಎಲ್ಲ ತಗೊಂಡೆ, ಏನೇನು ಬೇಕು. ಈರುಳ್ಳಿ, ಆಮೇಲೆ ಚಿಲ್ಲಿ, ಟೊಮ್ಯಾಟೊ, ಮಿಂಟ್ ಲೀಫು ಎಲ್ಲ ತಗೊಂಡಿದ್ದೀನಿ. ಈಗ ಹೋಗ್ಬಿಟ್ಟು ಕುಕ್ ಮಾಡಬೇಕಷ್ಟೆ. ಪ್ರಾನ್ಸ್ ಕ್ಲೀನ್ ಮಾಡ್ಬೇಕಲ್ವಾ, ಅವರು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಐ ಮೀನ್ ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಏನಂದರೆ, ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ. ಆದರೆ ಈ ವೇನ್ ಇರುತ್ತೆ ನೋಡಿರಿ, ಈ ಮೇನ್ ಸೆಂಟ್ರಲ್ಲಿ ಒಂದು ವೇನ್ ಇರುತ್ತೆ. ಈ ವೇನ್ನ ತೆಗಿಬೇಕು ನಾವು, ಇಲ್ಲಾಂದರೆ ಏನಾಗುತ್ತೆ, ಏನೂ ಆಗಲ್ಲ, ಬಟ್ ಸ್ವಲ್ಪ ಜನಗೆ ಅದು ಎಫೆಕ್ಟ್ ಆಗ್ಬೋದು. ಸೊ ನೀಟಾಗಿ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು, ನೀಟಾಗಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಈಗ ಓಪನ್ ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿದ ತಕ್ಷಣ ಇಲ್ಲಿ ವೇನ್ ಸಿಗುತ್ತೆ. ಒಂದೊಂದಲ್ಲಿ ಇರೋಲ್ಲ, ನೀಟಾಗಿ ಅವರೇ ಕ್ಲೀನ್ ಮಾಡಿಬಿಟ್ಟಿರ್ತಾರೆ. ಒಂದೊಂದಲ್ಲಿ ಇರುತ್ತೆ. ಸೊ ನಾವು ಈಗ ನೋಡ್ಕೊಂಡು ಕ್ಲೀನ್ ಮಾಡಿಕೊಂಡು ಇರಬೇಕು, ಹುಷಾರಲ್ಲಿ ಇರಬೇಕು. ಯಾಕಂದರೆ ಒಬ್ರೊಬ್ರಿಗೆ ಅದು ಇಷ್ಟ ಆಗಲ್ಲ. ನೋಡಿರಿ, ಇಲ್ಲಿ ಕಾಣಿಸುತ್ತೆ ನಿಮಗೆ, ಇಲ್ಲಿ ಆ ವೇನ್ ಇರೋದು. ಸೊ ಈ ವೇನ್ನ ತೆಗಿಬೇಕು, ಇಲ್ಲಾಂದರೆ ಅದು ಏನು ಆಗಲ್ಲ, ಬಟ್ ರಿಸ್ಕಿ ಯಾಕೆ ಅನ್ನೋದು ನಂದು. ಇನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಒಂದ್ಸತಿ ರಿನ್ಸ್ ಮಾಡ್ಕೊಳ್ಳೋದು ಯಾವತ್ತಿದ್ರೂ ಒಳ್ಳೇದೇ. ಯಾಕಂದರೆ ಅವ್ರು ಏನೇನು ನೀರಲ್ಲಿ ಕ್ಲೀನ್ ಮಾಡಿರ್ತಾರೋ ಗೊತ್ತಲ್ಲ. ನೋಡಿ, ಇಲ್ಲಿ ನೋಡ್ಬೋದು ನೀವು, ನೀಟಾಗಿ ತೆಗಿಬೇಕಿನ್ನ. ತೆಗೆದ್ಬಿಟ್ಟು ಎಲ್ಲ ಸೈಡಿಗೆ ಇಡಬೇಕು. ಇದೆಲ್ಲ ಕ್ಲೀನಿಂಗ್ ಆದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನಾನು, ಏನು ಮಸಾಲ ಏನು ಮಾಡ್ತಾಯಿದ್ದೀನಿ ಅಂತ. ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ. ಈಗ ಫೋನ್ ಮಾಡಿಬಿಟ್ಟು ಕೇಳ್ತೀನಿ, ಪ್ರಾನ್ಸ್ ಎಲ್ಲ ತಂದಿದ್ದೀನಮ್ಮ, ಏನೇನು ಮಸಾಲ ಹಾಕ್ಬೇಕು ನಾನು ಅಂತ ಕೇಳ್ಬಿಟ್ಟು ಮಾಡೋಣ. ಆ್ಯಕ್ಚುಲಿ ನಾನು ಏನು ಬೇಸಿಕ್ ಮಸಾಲ ಆ್ಯಕ್ಚುಲಿ ನನ್ನ ಅಂಗಡಿ ಐತೆ, ಅಲ್ಲಿ ಎಲ್ಲ ಪ್ಯಾಕೆಟ್ ರೆಡಿಮೇಡ್ ಇರುತ್ತೆ. ಐ ಮೀನ್ ಈ ಪಟ್ಟೆ ಲವಂಗ ಎಲ್ಲ ಒಂದೇ ಪ್ಯಾಕೆಟಲ್ಲಿ ಬಂದ್ಬಿಡುತ್ತೆ. ಸೊ ಆ ಪ್ಯಾಕೆಟ್ ತೊಗೊಂಬಂದ್ಬಿಟ್ಟಿದ್ದೀನಿ. ಈರುಳ್ಳಿ ಎಲ್ಲ ತೊಗೊಂಬಂದೆ. ಇಲ್ಲೇ ಒಂದು ಚಿಕ್ಕ ಮಾರ್ಕೆಟ್ ಐತೆ, ಆ ಮಾರ್ಕೆಟಿಗೆ ಹೋದರೆ ಸಾಕು, ನಿಮಗೆಲ್ಲ ಸಿಕ್ಬಿಡುತ್ತೆ, ತಲೆನೋವು ಇರೋಲ್ಲ. ಅವೆಲ್ಲ ತೊಗೊಂಬಂದಿದ್ದೀನಿ. ಈಗ ಕ್ಲೀನ್ ಮಾಡಿಬಿಟ್ಟಿದ್ನ ನಮ್ಮ ಅಮ್ಮಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದಾಗ ನಿಮಗೂ ತೋರಿಸ್ತೀನಿ ನಮ್ಮಮ್ಮ ಏನೇನು ಅಂತಾರೆ ಅಂತ. ಫಾಲೋ ಮಾಡ್ಬಿಟ್ಟು ಮಾಡೋಣ, ಸಿಗೋಣ. ಸೊ ಫ್ರೆಂಡ್ಸ್, ಈಗ ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದೀನಿ, ಅವ್ರ ಹತ್ರ ಮಾತಾಡೋಣ. ಹಲೋ. ಹಲೋ, ಗುಡ್ ಮಾರ್ನಿಂಗ್ ಸರ್. ಏನು ಮಾಡ್ತಿದ್ಯಮ್ಮ? ಸಂಡೇ ಅಲ್ವಾ? ಹಾಂ, ಇದು ಮಾಡ್ತಾ ಇದ್ದೀನಿ. ಹೌದಾ. ಇದು ನಾನು ಇಲ್ಲಿ ಫುಲ್ ಎಕ್ಸ್ಪೆನ್ಸಿವ್, ಫುಡ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಓವರ್ ಹಿಯರ್. ಸೊ ಐ ಆಮ್ ಮೇಕಿಂಗ್ ಬಿರಿಯಾನಿ, ಪ್ರಾನ್ಸ್ ಬಿರಿಯಾನಿ ಆ್ಯಂಡ್ ಪ್ರಾನ್ಸ್ ಫ್ರೈ ವಿಲ್ ಡೂ. ನಾವು ಈರುಳ್ಳಿ. ಹಾಂ, ಸೊ ಅದು
ನಾನು ಇಲ್ಲ ನಾನು ಏನೇನು ತಂದಿದ್ದೆ ಅಂದರೆ ಅದೇ ಜಿಂಜರು, ಹಾ. ಆಮೇಲೆ ಮಿಂಟ್ ಲೀಫು, ಚಿಲ್ಲಿ. ನಾನು ಹೇಳ್ತೀನಿ, ಅದನ್ನ ತಂದಿಟ್ಕೊಂಡಿದ್ಯಾ ರೆಡಿಯಾಗಿ ನೋಡ್ಕೊಪ್ಪ. ಸರಿ ಹೇಳಮ್ಮ. ಓಕೆ. ಹ್ಞೂ ಇವಾಗ ಬಿರಿಯಾನಿ ಮಸಾಲೆ ಶಾಸ್ತ್ರ ಮಾಡ್ಕೊಂಡಿದ್ಯಲ್ಲ, ಹಾಂ ಅದನ್ನೆಲ್ಲ ಇಟ್ಬಿಡುತ್ತೆ. ಸ್ವಲ್ಪ ಚಕ್ಕೆ, ಲವಂಗ, ಹಾಂ ಒಂಚೂರು ಓಕೆ. ನಟ್ಮೇಗ್ ಚೂರು ಹಾಕ್ಬೇಕಾ? ನಮ್ಮ ನಟ್ಮೇಗ್ ಚೂರು ಹಾಕ್ಬೇಕಾ? ಕೂಡೆ ಹಾಕ್ಬೇಕು. ಓಕೆ ಇರುತ್ತೆ, ಅದು ಸ್ವಲ್ಪ ಹಾಕಿದ್ರೆ ಸಾಕು. ಓಕೆ ಓಕೆ ಫೈನ್. ಹಾಂ ಅದಾದ್ಮೇಲೆ ಅದನ್ನ ಒಂದು ಸೈಡಲ್ಲಿ ಸ್ವಲ್ಪ ಗಾರ್ಲಿಕ್ಕು, ಹಾಂ ಜಿಂಜರ್ ಕಟ್ ಮಾಡಿದ್ಮೇಲೆ ಒಂದು 3 ಟೇಬಲ್ ಸ್ಪೂನ್ ಇರಲಿ, ಹ್ಞೂ ಗಾರ್ಲಿಕ್ ಒಂದು 3 ಟೇಬಲ್ ಸ್ಪೂನ್ ಇದಂತೆ ಇರಲಿ. ಓಕೆ ಆಮೇಲೆ ಒಂದು ಸ್ವಲ್ಪ ನೆನೆ ಖಾರ ಕಮ್ಮಿ ಇದೆಯಲ್ವಾ, ಅದಕ್ಕೆ ಒಂದು 6 ಇಟ್ಕೋ ಸಾಕು. ಓಕೆ ಓಕೆ ಅದಾದ್ಮೇಲೆ ಹ್ಞೂ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು. ಹ್ಞೂ ಈರುಳ್ಳಿ ಎಲ್ಲ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸರಿ ಹ್ಞೂ ಸರಿ. ಆಯಿತಾ? ಇದು ಮಸಾಲೆ ರುಬ್ಕೋಬೇಕಲ್ವಾ? ಹಾಂ ಓಕೆ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ಯಾ? ಹಾಂ ಇಟ್ಕೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡ್ಬಿಡು ಫಸ್ಟ್. ಓಕೆ ಇದು ಪೇಸ್ಟ್ ಎಲ್ಲ ಮಾಡಿದ್ಮೇಲೆ ಹಾಂ ನಾನು ಹೇಳ್ತೀನಿ ಓಕೆ. ಮಾಡ್ಬೇಕಂತ. ಸರಿ ಓಕೆನಾ? ಸರಿ ಓಕೆ. ಸರಿ, ಇನ್ನೇನ್ ಬೇಕು? ಬರೀ ಅದನ್ನೇ ಮಾಡ್ತಾ ಇದೀಯಾ? ಅದು ಎರಡೇ ಮಾಡ್ತಿರೋದು. ಎರಡು ಹಾಂ ಏನ್ ಮಾಡ್ತಿದ್ಯಾ? ಪ್ರಾನ್ಸ್ ಫ್ರೈ, ಈರುಳ್ಳಿ. ಈರುಳ್ಳಿ ಫ್ರೈ. ಹಾಂ ಅದಕ್ಕೆ ಏನೇನ್ ಹಾಕ್ಬೇಕಂದ್ರೆ ಬರೀ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹ್ಞೂ ರೆಡ್ ಚಿಲ್ಲಿ ಪೌಡರ್ ತಕ್ಕಂಗೆ ಹಾಕ್ಬೋದು, ನಿಮ್ಗೆ ಗೊತ್ತಲ್ಲ. ಹಾಂ ಹಾಂ ಹಳದಿ ಪೌಡರ್, ಉಪ್ಪು ಅಷ್ಟೇ. ಅದು ಓಕೆ. ಚೆನ್ನಾಗಿ ಬೇಯಿಸ್ಕೊಂಡ್ಬಿಡು ಫಸ್ಟ್. ಓಕೆ ಅದಾದ್ಮೇಲೆ ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕಿ ಕರಿ ಪತ್ತ ಹಾಕಿ ಈ ಬೇಯಿಸ್ಕೊಂಡಿರೋದನ್ನ ಹಾಕ್ಬಿಡೋದು, ಚೆನ್ನಾಗಿ ಫ್ರೈ ಮಾಡಿ ಅಷ್ಟೇ. ಓಕೆ ಫೈನ್ ಓಕೆ. ಹಾಂ ಆಮೇಲೆ ಮಾಡಿ ಸೀಸನಿಂಗ್ ಇಟ್ಕೊಂಡು ನಾನು ಫೋನ್ ಮಾಡ್ತೀನಿ ಆಮೇಲೆ, ತಡೀರಿ ಇದು ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ಹಾಂ ಓಕೆ ಓಕೆ ಬಾಯ್. ಸೊ ಫ್ರೆಂಡ್ಸ್, ಈಗ ನಮ್ಮಮ್ಮ ಒಂದಷ್ಟು ಕೆಲಸ ಹೇಳಿದ್ದಾರೆ, ಅದು ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಮತ್ತೆ ಫೋನ್ ಮಾಡೋಣ ನಮ್ಮಮ್ಮನಿಗೆ ಏನೇನು ಮಾಡಬೇಕಮ್ಮ ಅಂತ ಕೇಳ್ಕೊಳಕ್ಕೆ. ಈಗ ಬನ್ನಿ ಒಂದು ಲೆವೆಲ್ಗೆ ಎಲ್ಲ ಹಿಡ್ಕೊಂಬಿಟ್ಟು ಆಮೇಲೆ ನಿಮ್ಗೆ ತೋರಿಸಿ ನಾನು ಆಮೇಲೆ ಇದು ಮಾಡ್ತೀನಿ, ಸೀಸನಿಂಗ್ ಇದು ಮಾಡ್ತೀನಿ, ಗ್ರೈಂಡ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಈಗ ಮತ್ತೆ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಇಟ್ಕೊಂಬಿಟ್ರೆ ಏನು ಗೊತ್ತಾ ಅಡ್ವಾಂಟೇಜು, ಎಲ್ಲೂ ಏನು ಕಲ್ದೋಗೋದೆಲ್ಲ ಇರಲ್ಲ. ಕಲ್ದೋಗಿರೋದಂದರೆ ಕೈಗೆ ಬೇಗ ಸಿಕ್ಕಿದ್ರೆ ಬೇಗ, ಐ ಮೀನ್ ಆರಾಮಾಗಿ ಮಾಡ್ಬೋದು. ಇಲ್ಲ ಸುಮ್ಮನೆ ಇದು ಮಾಡ್ತದೆ ಅದು ಮಾಡ್ತದೆ ಅಂತ ಇರುತ್ತೆ. ಅದಕ್ಕೆ ಅರೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ. ಇದೆಲ್ಲ ಹಾಕ್ಬೇಕೀಗ ಬಿರಿಯಾನಿಗೆ. ಆಮೇಲೆ ಇಲ್ಲಿ ಪ್ರಾನ್ಸ್ ಇಟ್ಟಿದ್ದೀನಿ. ಇದೆಲ್ಲ ಇಲ್ಲಿ ಹೆಂಗೆ ಗೊತ್ತಾ ಗುರು, ಇದು ಗೋವಾಲಲ್ಲ, ನೀವು ಈ ಥರ ಎಲ್ಲ 10 ರೂಪಾಯಿಗೆ ಸಿಕ್ಬಿಡುತ್ತೆ, ಎಲ್ಲ ಸಿಕ್ಬಿಡುತ್ತೆ 10-20 ರೂಪಾಯಿಗೆ ರೆಡಿಮೇಡು. ಸೊ ಅದನ್ನ ನಾವು ನೀಟಾಗೆ ಎಲ್ಲ ತಗೊಂಬಂದು ಇಟ್ಕೊಂಬಿಡ್ಬೋದು. ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ ನಿಮಗೆ ಜಾಸ್ತಿ ಹಂಗೆ ಸಿಗೋಲ್ಲ, ತುಂಬ ಕಡಿಮೆ ಸಿಗೋದು ಆ್ಯಂಡ್ ಬೆಸ್ಟ್ ಸಿಗೋದು ನಿಮಗೆ. ಲೈಕ್ ಕ್ವಾಲಿಟಿ ಇಸ್ ಆನ್ ದಿ ಪಾಯಿಂಟ್ ಅಂತಾರಲ್ಲ, ಆ ಥರ ಕ್ವಾಲಿಟಿ ಇರುತ್ತೆ. ಸೊ ಅದೊಂದು ಗ್ರೇಟ್ ಪಾರ್ಟ್ ಆಫ್ ದಿಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆಮೇಲೆ ಸರಿ, ಈಗ ಎಲ್ಲ ಗ್ರೈಂಡಿಂಗ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿಬಿಟ್ಟು ಕುಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಸೀಸನಿಂಗ್ಗೆ ತಿರ್ಗಾ ನಮ್ಮ ಅಮ್ಮಗೆ ಫೋನ್ ಮಾಡೋಣ. ಅವರೇನೋ ಕ್ಲೀನಿಂಗ್ ಮಾಡ್ತಾರತ್ತೆ ಮನೇದು, ಇವತ್ತು ಸಂಡೇ ಅಲ್ವಾ, ಪಾಪ ಅವ್ರು ನೋಡಿ. ನಾನು ಇಲ್ಲಿ ಎಂಜಾಯ್ ಮಾಡ್ತಾಯಿದ್ದೀನಿ, ಅವರಲ್ಲಿ ಕೆಲಸ ಮಾಡ್ತಾರೆ, ಮನೆ ಕೆಲಸ. ಆಮೇಲೆ ಡ್ಯಾಡಿ ಬಾಯ್ ಕೇಳಲೇ ಇಲ್ಲ ಅಷ್ಟೇ. ಇವಾಗ ಅದನ್ನ ಹೇಳ್ತಾರೆ ನಮ್ಮಪ್ಪ, ನೋಡ್ದಾ ನಿನಗೆ ಮತ್ತೆ ಫೋನ್ ಮಾಡ್ತಾರೆ, ನನಗೆ ಫೋನೇ ಮಾಡಲ್ಲ ಅಂತ ಸುಮ್ಮನೆ ಇವಾಗ ಏನಾದರೂ ಒಂದು ಡೈಲಾಗ್ ಹೊಡೆದಿದ್ದಾರೆ. ಸೊ ಈಗ ಇದು ಮುಗಿಸ್ಬಿಟ್ಟು ನಾನು ವಾಪಸ್ ಬರ್ತೀನಿ ನಿಮಗೆ. ಸೊ ಈಗ ಎಲ್ಲ ರುಬ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟು ನೀಟಾಗೆ ಮಾಡ್ಕೊಂಡಿದ್ದ ತಕ್ಷಣ 2 ಸ್ಪೂನ್ ಹಾಕಬೇಕು. 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಆಮೇಲೆ ಇಟ್ಕೊಳ್ಳೋಣ, ಸೊ ಗಲೀಜಾಗೋದು ಬೇಡ ಅದು. ನೆಕ್ಸ್ಟ್ ಬಂದು ಇದು ಈರುಳ್ಳಿ, ಇದೆಲ್ಲ ನಮ್ಮ ಮೇನ್ ಸೀಸನಿಂಗ್ಸ್ ಏನಿದೆಯೋ ಅದೆಲ್ಲ ಹಾಕ್ಕೊಬೇಕು. ಬಟ್ ಮೇಯ್ನಾಗಿ ಒಂದು ಟಿಪ್ ಹೇಳ, ಊಟ ಮಾಡೋಕ್ಕಿಂತ ಮುಂಚೆ, ಐ ಮೀನ್ ಬಿಫೋರ್ ಪ್ರಿಪೇರಿಂಗ್, ಕುಕ್ ಮಾಡೋಕ್ಕಿಂತ ಮುಂಚೆ ಕೈ ತೊಳ್ಕೊಳ್ರಿ ಫಸ್ಟ್. ಅದು ಮೇಯ್ನು. ಸ್ವಲ್ಪ ಜನ ಇದ್ದಾರೆ ಹಂಗೆ ಕುಕ್ ಮಾಡ್ತಾರೆ, ಅವೆಲ್ಲ ಇಷ್ಟನೇ ಆಗೋಲ್ಲ. ಸೊ ಇವಾಗೆಲ್ಲ ಹಾಕ್ಕೊಂಡ್ವಿ, ಎಲ್ಲ ಹಾಕ್ಕೊಂಡ್ಮೇಲೆ ಹಂಗೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಬಂದು ಇದನ್ನ ಸೈಡಿಗೆ ಇಟ್ಬಿಡೋಣ, ಇನ್ನೇನು ಕಟಿಂಗ್ ಕೆಲಸ ಜಾಸ್ತಿ ಇಲ್ಲ. ಆಮೇಲೆ ಬಂದು ಇದು ಹಾಕಬೇಕು, ಇದು ಟರ್ಮರಿಕ್, ಅರ್ಶಿನದ ಪುಡಿ ಹಾಕಬೇಕು. ಆಮೇಲೆ ಬಂದು ನಮ್ಮ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು. ಆ್ಯಕ್ಚುಲಿ ನಾನು ಜಾಸ್ತಿ
ಖಾರ ತಿನ್ನಲ್ಲ, ಬಿಕಾಸ್ ನನಗೆ ಅದೊಂಥರ ಖಾರ ತಿನ್ನೋಕೆ ನಂಗೆ ಅಭ್ಯಾಸ ಇಲ್ಲ. ಸೊ ನಾನು ತಿನ್ನೋಕೆ, ಸೊ ನನಗೆ ಎಷ್ಟು ಬೇಕೋ ಹಾಕ್ಕೊಂತೀನಿ. ನಿಮ್ಮ ಇಷ್ಟ ಪ್ರಕಾರ ನೀವು ಹಾಕ್ಕೊಳ್ರಿ ಎಷ್ಟು ಬೇಕೋ ಖಾರ. ನಿಮ್ಗೆ ಗೊತ್ತಿರುತ್ತಲ್ವ. ನೆಕ್ಸ್ಟ್ ಬಂದು ಸಾಲ್ಟ್ ಹಾಕ್ಕೊಬೇಕು. ಸಾಲ್ಟ್ ಇಲ್ಲೇ ಎಲ್ಲೋ ಎಲ್ಲಿಟ್ಕೊಂಡೆ ಮರ್ತೋಯ್ತು. ಇದು ಸಾಲ್ಟು. ನೆಕ್ಸ್ಟು ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ರಿ ಅಂತ ಹೇಳ್ತಾರಲ್ಲ ಆ ಥರ. ಸೊ ನಾನು ಇಷ್ಟು ಹಾಕ್ಕೊತ ಇದ್ದೀನಿ ಸಾಲ್ಟು. ಇನ್ನು ಬೇಕಂದರೆ ಆಮೇಲೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಹೋಗಪ್ಪ ಒಳಗಡೆ. ಇವಾಗ ಇನ್ನೂ ಆನ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಅಷ್ಟೇ. ಇವಾಗ ಇದು ಫ್ರೈ ಆಗುತ್ತೆ. ಸ್ವಲ್ಪ ಬಿಸಿ ಆಗಲಿ ಅಂತ ಮುಚ್ತಾ ಇದ್ದೀನಿ. ಸ್ವಲ್ಪ ಅದು ಹೀಟ್ ಆಗಿಬಿಟ್ರೆ ಅವಾಗ ಯು ಕ್ಯಾನ್ ಮಿಕ್ಸ್ ಇಟ್. ಸೊ ಅದು ಸ್ವಲ್ಪ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಆದಮೇಲೆ ನಾನು ನಿಮ್ಗೆ ವಾಪಸ್ ಸಿಗ್ತೀನಿ. ನಿಮಗೆ ಅದು ಇದು ತೋರಿಸ್ತೀನಿ ಪ್ರಾನ್ಸು. ಆವಾಗಲೇ ನಾನು ನೀರು ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದರೆ ಪ್ರಾನ್ಸೇ ನೀರು ಬಿಟ್ಕೊಳ್ಳುತ್ತೆ. ಸೊ ನೀವು ನೀರು ಹಾಕ್ಬಿಟ್ರೆ ಒಂಥರ ಅದೇನಂತಾರೆ ಸಾಗಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ನೀರು ಹಾಕಿಲ್ಲ. ಇವಾಗ ತೋರಿಸ್ತೀನಿ ಬನ್ನಿ ಅದು ಹೆಂಗೆ ಆಗ್ತಿದೆ ಅಂತ. ಈಗ ಮಿಕ್ಸ್ ಮಾಡಿದೆ ಒಂದು ರೌಂಡು. ಸೊ ಈ ಥರ ಅದೇ ನೀರು ಬಿಟ್ಕೊಂಡೈತೆ ನೋಡಿ. ನಾನು ನೀರು ಹಾಕಿಲ್ಲ. ಇನ್ ಕೇಸ್ ನೀರು ಏನೋ ಇಲ್ಲ ಅಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದು ಮಾಡಿದ್ರೆ ಸಾಕು ಆ್ಯಕ್ಚುಲಿ. ಸೊ ಈಗ ಈ ಟ್ರೈಪಾಡ್ ಇರೋದ್ರಿಂದ ನಂಗೆ ಹೆವಿ ಯೂಸ್ಫುಲ್ ಗುರು. ಹಿಡ್ಕೊಳ್ಳೋಕ್ಕಾಗಲಿ ಮೊಬೈಲ್ನ. ಮತ್ತು ಪ್ರಾನ್ಸ್ ಎಷ್ಟು ದೊಡ್ಡದಾಗಿದೆ ನೋಡಿರಿ. ಇಲ್ಲಿ ಅದೇ ತಾನೇ ಮೈನ್ ಫುಡ್ಡು, ಅದಕ್ಕೆ ಮಸ್ತಾಗೈತೆ. ಮುಚ್ಬಿಡೋಣ ಇದು ಅಷ್ಟರಲ್ಲಿ ಆಗಲಿ. ಆ್ಯಕ್ಚುಲಿ ಇಲ್ಲಿ ಇರೋದೇ ಒಂದೇ, ಅದೇನಂತಾರೆ ಈ ಥರ ಸ್ಟವ್ವು. ಸೊ ಅದಕ್ಕೆ ನಾನು ಎಲ್ಲ ಒಂದರಲ್ಲೇ ಮಾಡಬೇಕು. ಅದಕ್ಕೆ ಸ್ವಲ್ಪ ಸ್ಲೋ ಆಗುತ್ತೆ. ಇಲ್ಲ ನಮ್ಮ ಮನೆಯಲ್ಲೆಲ್ಲ ಮಾಡಿದ್ರೆ ಬಿರಿಯಾನಿ ಪಕ್ಕದಲ್ಲಿ ಆ ಥರ ಇಮ್ಮಿಡಿಯೇಟಾಗಿ ಮಾಡ್ಕೊಂಡು ಹೋಗ್ಬೋದು. ನೀವು ನೋಡ್ರಿ, ಹಾಯ್ ನಾನೇ ಇದು, ಹಾಯ್ ಅಳು. ನೋಡೋಣ ಇವಾಗ ಇದು ಹೆಂಗೆ ಬರುತ್ತೆ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈಗ ಇದು ಆಗಿದೆ ಪ್ರಾನ್ಸು. ಸೊ ನೋಡಿ ನೀರೆಲ್ಲ ಹೋಗ್ಬಿಟ್ಟಿದೆ. ಸೊ ನೀರೆಲ್ಲ ಹೋದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಇನ್ನು ಸ್ವಲ್ಪ ಸೆಂಟ್ರಲ್ ಗ್ಯಾಪ್ ಮಾಡ್ಕೊ. ಆ್ಯಕ್ಚುಲಿ ಇವಾಗ ಏನು ಗೊತ್ತಾ, ನಮ್ಮ ಮನೇಲಿದ್ದರೆ ಇನ್ನೊಂದು ಏನು ಮಾಡಬೇಕು, ಇನ್ನು ಬೇರೆದೇ ಪ್ಯಾನ್ನಲ್ಲಿ ಹಾಕ್ಬಿಟ್ಟು ಇವಾಗ ಮಾಡೋ ಪ್ರಾಸೆಸ್ ಮಾಡಬೇಕಾಯ್ತು. ಬಟ್ ಇಲ್ಲಿ ನಾನು ಒಬ್ಬನೇ ಇದ್ದೀನಲ್ವಾ, ಪ್ಲಸ್ ಇಲ್ಲಿ ಪಾತ್ರೆಗಳು ಕಡಿಮೆ ಇದೆ. ಸೊ ಐ ಆಮ್ ಡೂಯಿಂಗ್ ಇದೇ ಪ್ಯಾನಲ್ಲಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಚೂರು ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬಾರ್ದು. ಎಣ್ಣೆ ಹಾಕ್ಕೊಂಡು ಕರಿ ಲೀವ್ಸು. ಈ ಕರಿ ಲೀಫ್ನ ನಾನು ಎಲ್ಲಿಂದ ತೊಗೊಂಬಂದೆ ಅಂದರೆ, ನಮ್ಮ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಒಂದು ಮರ ಐತೆ. ಆ ಮರದಿಂದ ಕಿತ್ಕೊಂಡ್ಬಂದಿದ್ದು. ಅಷ್ಟು ಫ್ರೆಶ್ಶು ಇದು, ಡೈರೆಕ್ಟ್ ಫ್ರಮ್ ದ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಫುಲ್ ಇದು ಎರಡು ಹಾಕ್ಕೊಂಡೆ. ಈಗ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದಾಗಲಿ ಅಂದರೆ ಅಡಿಯಲ್ಲಿ. ಅದಾದಮೇಲೆ ಇವಾಗ ಇದು ಡನ್. ಇನ್ನು ಮಿಕ್ಸ್ ಮಾಡಿದ್ರೆ ಆಗೋಯ್ತು. ಇಲ್ಲಿ ನಾನು ಒಂದು ಸರಿ ಕ್ಯಾಮ್ರಾ ಎತ್ಕೊತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾನೆಲ್ಲ ಬಿರಿಯಾನಿ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದಾಗ್ತಿದೆ. ಇದಾಗಿದ ತಕ್ಷಣ ಇದು ಡನ್. ಇದು ಇವಾಗ ಬಿರಿಯಾನಿ ಮಾಡೋ ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕು ನಾನು. ಸೊ ಇವಾಗ ನೀವು ನೋಡ್ಬೋದು, ಬೇರೆಲ್ಲ ರೆಡಿ ಇದೆ. ರೈಸು ರೆಡಿ ಆಗೋಯ್ತು ಈಗ. ಸೊ ಈಗ ಬಿರಿಯಾನಿ ಮಾಡೋಣ ಬನ್ನಿ. ಸೊ ಫಸ್ಟು ಇದು ಪ್ಯಾನ್ ಸ್ವಲ್ಪ ಹಾಟ್ ಆಗಬೇಕು, ಇದು ಕುಕ್ಕರು. ಆಮೇಲೆ ಈ ಥರ 20 ರೂಪಾಯಿದು ಗೀ ಬರುತ್ತೆ, ಗೀ ಹಾಕ್ಕೊಬೇಕು. ಇದು 1 ಕ್ಯಾಲ್ ಮಾಡ್ತಾಯಿದ್ದೀನಲ್ವ, ಸ್ವಲ್ಪ ಕಷ್ಟ ಆಗ್ತೈತೆ. ತಡಿ, ನಾನು ಕೆಲಸ ಮಾಡ್ತೀನಿ, ಹಂಗೆ ಇರ್ರಿ. ಮೌಂಟ್ನ ಸೆಟ್ ಮಾಡ್ಕೊತೀನಿ. ಇಲ್ಲ, ಸೆಟ್ ಆಗ್ತಾಯಿಲ್ಲ ಇದು. ಸೊ ಫಸ್ಟ್ ಗೀ ಹಾಕ್ಕೊಂಡೆ. ಗೀ ಹಾಕ್ಕೊಂಡಿದ್ದ ತಕ್ಷಣ ಈಗ ನೆಕ್ಸ್ಟ್ ಬಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಲೈಟಾಗೆ. ಅಷ್ಟು ಎಣ್ಣೆ ಸಾಕು. ಆಮೇಲೆ ನೆಕ್ಸ್ಟ್ ಬಂದು ಇದು ಬಿರಿಯಾನಿ ಇದು ಎಲ್ಲ ಪಟ್ಟೆ ಲವಂಗ ಅವೆಲ್ಲ ಇದೆಲ್ಲ ಅದೆಲ್ಲ ಹಾಕ್ಕೊಬೇಕು. ಅದೆಲ್ಲ ಹಾಕ್ಕೊಂಡ್ಮೇಲೆ
ಸ್ವಲ್ಪ ನೈಸಾಗೆ ಇದಾಗಬೇಕು, ಅದು ರೋಸ್ಟ್ ಆಗಬೇಕು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಬರೋದು ನಮ್ಮ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಫಸ್ಟ್ ಹಾಕ್ಕೊಬೇಕು, ಟೊಮೆಟೊ ಹಾಕ್ಕೊಬಾರ್ದು. ಫಸ್ಟ್ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಆಗಲಿ, ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಇದು ಹಾಕ್ಕೊಂಡಾಯ್ತು. ನೆಕ್ಸ್ಟ್ ಬಂದು ನೈಸ್ ಟರ್ನ್ ಮಾಡಿ ನೆಕ್ಸ್ಟ್ ಸ್ವಲ್ಪ ಹೊತ್ತು ಆದಮೇಲೆ ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊ ಹಾಕ್ಕೊಂಡ್ಮೇಲೆ ರೈಸ್ ಹಾಕ್ಕೊಂಡು ಆದಮೇಲೆ ಪ್ರಾನ್ಸ್ ಹಾಕ್ಕೊಬೇಕು. ಅದನ್ನ ಒಂದು 2 ವಿಸಿಲ್ ಬಿಟ್ಕೊಂಡು ತಿನ್ಬೋದು. ನಾನು ಆ್ಯಕ್ಚುಲಿ ಫುಲ್ಲು ಪ್ರಾಸೆಸ್ ತೋರಿಸ್ತಿದ್ದೆ, ಆದರೆ ವೀಡಿಯೋ ಆಲ್ರೆಡಿ ಹೆವಿ ಲಾಂಗ್ ಆಗಿಬಿಟ್ಟಿದೆ. ಸೊ ಇಲ್ಲಿಂದ ಡೈರೆಕ್ಟ್ ಬಿರಿಯಾನಿ ತೋರಿಸ್ತೀನಿ ನಾನು, ಓಕೆನಾ? ಬಿರಿಯಾನಿ ಮಾಡಿಕೊಂಡು ಅರೇಂಜ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡ್ಬೋದು ಸ್ವಲ್ಪ ಬ್ರೌನ್ ಆಗ್ತಾ ಬರ್ತಾ ಇದೆ. ಸೊ ಈಗ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಗ್ಲಾಸಲ್ಲಿ 2 ರೈಸ್ ತೊಗೊಂಡಿದ್ದೀನಿ, ನೀರು ಹಾಕ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದು ಬ್ರೌನ್ ಆಗಿದ ತಕ್ಷಣ ಟೊಮೆಟೊ ಹಾಕ್ಕೊಂಡು ಹಲ್ದಿ ಆಮೇಲೆ ಉಪ್ಪೆಲ್ಲ ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಹೊತ್ತು ಆಡಿಸ್ತಿರ್ಬೇಕು ಅದನ್ನ. ಸೊ ಅದೊಂದು ಸ್ವಲ್ಪ ನೀರು ಬಿಡ್ಕೊಳ್ಳಿ ಟೊಮೆಟೊ ಎಲ್ಲ. ಅದಾದಮೇಲೆ ನಮ್ಮ ಪ್ರಾನ್ಸು ಮತ್ತು ಇದು ಹಾಕ್ಕೊಬೇಕು, ನಮ್ಮ ಅದೇನಂತ ಮಸಾಲ ಹಾಕ್ಕೊಂಡು ಇಟ್ಕೊಬೇಕು. ಅದೆಲ್ಲ ಆದಮೇಲೆ ಲಾಸ್ಟಿಗೆ ರೈಸ್ ಆ್ಯಡ್ ಮಾಡಿಬಿಟ್ಟು ಬಿಡಬೇಕು. ಬಿಟ್ಟಿದ ತಕ್ಷಣ ನಮ್ಮ ಸೂಪರ್ ಘಮ ಬಿರಿಯಾನಿ ಇಸ್ ರೆಡಿ. ಆಲ್ರೆಡಿ ಪ್ರಾನ್ಸ್ ಫ್ರೈ ರೆಡಿ ಆಗಿದೆ. 2 ಜೊತೆಗೆ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬಾಯ್. ಬಿರಿಯಾನಿ ರೆಡಿ ಆಗಿದೆ. ಸೊ ಬಿರಿಯಾನಿ ಆಯಿತು. ಇವಾಗ ಇದೊಂದು ಮಾಡಬೇಕಷ್ಟೇ. ಇಷ್ಟು ಬಿರಿಯಾನಿ ಯಾಕೆ ಮಾಡಿದ್ದೀನಿ ಅಂದರೆ ನಾಳೆ ಬೆಳಗ್ಗೆನೂ ಟ್ರೈನಲ್ಲಿ ಹೋಗ್ತಿರುವಾಗ ನಾನು ತಿನ್ನೋಕ್ಕಿರುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಬಿರಿಯಾನಿ ಮಾಡ್ಕೊಂಡಿದ್ದೀನಿ. ಅಲ್ಲೊಂದು ಸೆಟಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಸೊ ಈಗ ಬಿರಿಯಾನಿ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಬೀಚಿಗೆ ಹೋಗೋದೇನೆ. ಸೊ ಈ ವ್ಲಾಗು ಇಷ್ಟೇ. ಎಟ್ ಲಾಸ್ಟ್ ಐ ವಾಂಟ್ ಟು ಸೇ ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ. ಇರೋದೊಂದು ಜೀವನ, ಲಿವ್ ಇಟ್ ಟು ದ ಫುಲ್ಲೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಗೋವಾ ಟ್ರಿಪ್ ಹ್ಯಾಸ್ ಕಮ್ ಟು ಅನ್ ಎಂಡ್. ಸೊ ನೆಕ್ಸ್ಟ್ ಯಾವ ಟ್ರಿಪ್ ಬರುತ್ತೋ ನೋಡೋಣ. ಟಿಲ್ ದೆನ್ ಬಾಯ್.